ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಯಾವ ಥರ ಟ್ರೇಡಿಂಗ್ ಸೆಟಪ್ನ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ಥರ ಟ್ರೇಡ್ ಮಾಡ್ತೀನಿ ಅಂತ ನಿಮ್ಗೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತು ಮಾರ್ಕೆಟ್ ನೋಡ್ಬೋದು ನೀವು. ಒಂದು ನಿಮಿಷ. ಇಲ್ಲಿ ಓಪನ್ ಆಗಿದೆ, ಇಲ್ಲ ಹೈ ಆಗಿದೆ. ಸೊ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಮಾರ್ಕೆಟು ಸೈಡ್ವೇಸ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನು ಪ್ಲಾನ್ ಮಾಡ್ತಿದ್ದರಿಂದ ಹೈ ಬೇಕಾದ್ರೆ ಇಲ್ಲಾಂದರೆ ಇಲ್ಲಿ ಲೋ ಬೇಕಾದರೆ ಟ್ರೇಡ್ ಮಾಡ್ದೆ ಅಂತ. ಬಟ್ ಇಲ್ಲೇ ಒಂದು ಒಳ್ಳೆ ಟ್ರೇಡಿಂಗ್ ಸೆಟಪ್ ಸಿಕ್ತು. ಏನಂದರೆ ಈ ಲೋ ಇಂದ ಹಿಡಿದು ಈ ಹೈ ಗಂಟ ಫಿಬೊನಾಚಿ ಹೇಳಿದೆ. ಸೊ ಇದು ಗೋಲ್ಡನ್ ರೇಷಿಯೋ 0.5 ಇಂದ 0.618 ಗೋಲ್ಡನ್ ರೇಷಿಯೋಗೆ ಒಂದು ಬಾರನ್ ಹಂಗೆ ಹೇಳ್ಕೊಂಡಿದೆ. ಓಕೆನಾ, ಅದು ಹೊಂಟೋಯ್ತು. ಸೊ ಇದೊಂದು ಬಾರನ್ನು ಹೇಳ್ಕೊಂಡೆ. ಸೊ ಒಂದು ಕನ್ಫರ್ಮೇಷನ್ ಏನಂದರೆ ಏನೋ ಇದು ಫಿಬೊನಾಚಿ ಕನ್ಫರ್ಮೇಷನು. ಸೆಕೆಂಡ್ ಬಂದು ಇಲ್ಲಿ ಪಿವಟ್ ಪಾಯಿಂಟ್ ಕೂಡ ಇದೆ, ನಾನು ಪಿವಟ್ ಪಾಯಿಂಟ್ ಕೂಡ ಹಾಕೊಂಡಿದ್ದೀನಿ. ಸೊ ಪಿವಟ್ ಪಾಯಿಂಟ್ಗೆ ಬಂದು ಕರೆಕ್ಟಾಗಿ ಇಲ್ಲಿ ರೆಸಿಸ್ಟೆನ್ಸ್ನ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿದೆ. ಸೊ ಎರಡು ಕನ್ಫರ್ಮೇಷನ್ ಆಯಿತು. ಸೊ ಇನ್ನು ಮೂರನೇದು ಬಂದು ಇಲ್ಲಿ ಕ್ಯಾಂಡಲ್ಸ್ಟಿಕ್ಕು. ಇಲ್ಲಿ ಕ್ಯಾಂಡಲ್ಸ್ಟಿಕ್ ಯಾವ ಥರ, ಇಲ್ಲಿ ರೆಡ್ ಕ್ಯಾಂಡಲು ಮತ್ತು ಗ್ರೀನು, ಈ ರೆಡ್ನ ಈ ಗ್ರೀನು ಇಲ್ಲಿ ಕಂಪ್ಲೀಟಾಗಿ ಇದಾಗೈತೆ. ಇದೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನು. ನಿಮಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ನಾನು ಯೂಸ್ ಮಾಡೋದು 4 ರಿಂದ 5 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನು. ಅದರಲ್ಲಿ ಇದು ಒಂದು, ಓಕೆನಾ, ಈ ಕ್ಯಾಂಡಲ್ ಸ್ಟಿಕ್ಕು. ಓಕೆನಾ, ಇದು ಬಂದು ಇದೊಂದು 3 ಕನ್ಫರ್ಮೇಷನು. ಇನ್ನು 4ನೇ ಕನ್ಫರ್ಮೇಷನ್ ಏನಂದರೆ ಈ EMA ಲೈನ್ಗಳು, ಇದು 20, ಇದು 9. ಸೊ ಇದರಿಂದ ಮೇಲ್ಗಡೆ ಕ್ಲೋಸ್ ಆಗೈತೆ. ಸೊ 4 ಕನ್ಫರ್ಮೇಷನು. ಮೂವಿಂಗ್ ಅವರೇಜು 4 ಕನ್ಫರ್ಮೇಷನು. ಮತ್ತು RSI ಕೂಡ ನೋಡ್ಬೋದು. ಇಲ್ಲಿಗೆ ಬಂದಾಗ 50 ಎಬೋ ಇದೆ. ಸೊ ಇದು ಒಂದು ನಿಮಿಷ ತೋರಿಸ್ತೀನಿ. 50 ಎಬೋ ಇದೆ. ಸೊ ಡೆಫಿನೆಟ್ ಆಗಿ ಇದೊಂದು ಅಪ್ ಟ್ರೆಂಡು. ಓಕೆನಾ, ಸೊ 5 ಕನ್ಫರ್ಮೇಷನ್ ಆಯಿತು. ಸೊ ನಾವು ಇವಾಗ ಎಲ್ಲಿ ಎಂಟ್ರಿ ಪಡಿಬೇಕಿತ್ತು ಅಂದರೆ ಜಸ್ಟ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಲ್ವಾ, ಇದೇ ಕನ್ಫರ್ಮೇಷನ್. ನಮಗೆ ಏನೂ ಇಲ್ಲ. ಇಷ್ಟೊಂದು 5 ಕನ್ಫರ್ಮೇಷನ್ ಇದೆ. 5 ಕನ್ಫರ್ಮೇಷನ್ ಎಂಟ್ರಿ ಪಡೆಯಲಿಲ್ಲ ಅಂದರೆ ಅಷ್ಟೇ. ಸ್ಟಾಪ್ ಲಾಸ್ ಬಂದು ಈ ಫಿಬೊನಾಚಿ ಲೈನು, ಇಲ್ಲಾಂದರೆ ಈ ಕ್ಯಾಂಡ್ಲು ಎಲ್ಲಿ ಇದು ಮೂವಿಂಗ್ ಅವರೇಜ್ ಎರಡನ್ನೂ ಬ್ರೇಕ್ ಆಗಿ ಮೇಲ್ಗಡೆ ಕ್ಲೋಸ್ ಆಯ್ತಲ್ಲ ಇದು. ಸೊ ಈ ಲೈನ್ನ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟು, ಸೊ ಎಂಟ್ರಿ ಇದು ಕ್ಲೋಸ್ ಆದ ತಕ್ಷಣ ಎಂಟ್ರಿ. ಓಕೆನಾ, 1:2 ಟಾರ್ಗೆಟು. 1:2 ನಮಗೆ 1:3 ಕೊಟ್ಟೈತೆ, ಬಟ್ 1:2. ಓಕೆ, ಆರಾಮಾಗಿ 1:2 ಟಾರ್ಗೆಟ್ ಆಗೋದಿತ್ತು, ಎಕ್ಸಿಟ್ ಆಗೋದಿತ್ತು. ಇಲ್ಲಾಂದರೆ ನೀವು ಜಾಸ್ತಿ ಕ್ಯಾಪಿಟಲಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ಜಾಸ್ತಿ ಕ್ವಾಂಟಿಟಿನ ತಗೋತಿದ್ದೀರಾ ಅಂದರೆ ನಿಮ್ಮ ಸ್ಟಾಪ್ ಲಾಸ್ ತಂದು ಇಲ್ಲಿ ಶಿಫ್ಟ್ ಮಾಡ್ಬೋದಿತ್ತು. ಅಂದರೆ ಕಷ್ಟು ಮಾಡಿ ಸೊ ವೆಯ್ಟ್ ಮಾಡಿದರೆ. ಸೊ ನೆಕ್ಸ್ಟು ಇದು ಅಪ್ ಟ್ರೆಂಡೇ ಇದೆ. ನೆಕ್ಸ್ಟು ಅಂದರೆ ಸೈಡ್ ವೇಸ್ ಇದೆ. ಆಲ್ಮೋಸ್ಟ್ ಮಾರ್ಕೆಟೆಲ್ಲ ಸೈಡ್ ವೇಸ್ ಇದೆ. ಸೊ ಹಂಗಾಗಿ 1:2 ಸಾಕು. ಅಂದರೆ ಮಾರ್ಕೆಟು ಟ್ರೆಂಡಿಂಗ್ ಇದ್ರೆ, ಇವಾಗ ಅಪ್ ಟ್ರೆಂಡು ಡೌನ್ ಟ್ರೆಂಡು ಆ ಥರ ಟ್ರೆಂಡಿಂಗ್ ಇದ್ರೆ, ಸೊ ಇಲ್ಲಿ ಸೈಡ್ ವೇಸ್ ಇದೆ. ಸೊ ಸಾಕಾಗಿತ್ತು. 1:2 ಎಕ್ಸಿಟ್ ಆಗ್ಬೋದಿತ್ತು. 1:3 ಕೊಟ್ಟಿತ್ತು. 1:2 ಎಕ್ಸಿಟ್ ಆಗಿ, ಇಲ್ಲಾಂದರೆ ಇಲ್ಲಿ ಗಂಟ ಬರೋ ತನಕ ಕಾಸ್ಟ್ ವೆಯ್ಟ್ ಮಾಡಿದ್ರು ಏನು ಲಾಸ್ ಇಲ್ಲ. ಸೊ ನಾನು ಹೇಳೋದೇನು ಅಂದರೆ ಸುಮ್ಮನೆ ಟ್ರೇಡ್ ಎಂಟ್ರಿ ಆಗೋದು ಬದಲು ವೆಯ್ಟ್ ಮಾಡಿ. ಸೊ ಈ ಥರ ಪರ್ಟಿಕ್ಯುಲರ್ ಕರೆಕ್ಟಾಗಿ ಸೆಟಪ್ಪು ಅಂದರೆ ಅಂದರೆ 4-5 ಕನ್ಫರ್ಮೇಷನ್ ಸಿಕ್ಕಿದ್ರೆ ಮಾತ್ರ ಎಂಟ್ರಿ ಆದರೆ ನಮಗೆ ಬೆಸ್ಟ್ ಟ್ರೇಡಿಂಗ್ ಆಪರ್ಚುನಿಟಿ ಸಿಗ್ತದೆ ಅಂತ. ಸೊ ಓಕೆನಾ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇದೇ ಥರ ವಿಡಿಯೋಗಳು ಬರ್ತಾ ಇರ್ತದೆ. ಸೊ ಲೈಕ್ ಮಾಡಿ, ಇದು ಇನ್ನಷ್ಟು ಜನಕ್ಕೂ ಶೇರ್ ಆಗಲಿ. ಸೊ ಓಕೆ, ಥ್ಯಾಂಕ್ ಯು. ನಿಮಗೆ ಇಲ್ಲಿ ಇಂಡೆಕ್ಸ್ ಚಾರ್ಟಲ್ಲಿ ತೋರಿಸಿದೆ. ಸೊ ಅದೇ ಇದನ್ನು ಪ್ರೈಸ್ ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ. ನಾನು ಹೇಳಿದ್ದು ಈ ರೆಡ್ ಕ್ಯಾಂಡಲು, ಇಲ್ಲಿ ಚಿಕ್ಕ ಗ್ರೀನ್ ಕ್ಯಾಂಡಲು, ಅದಾದಮೇಲೆ ಈ ಗ್ರೀನ್ ಕ್ಯಾಂಡಲು, ಈ ರೆಡ್ ಕ್ಯಾಂಡಲ್ ಬ್ರೇಕ್ ಆಗಿದೆ ಅಂತ. ಸೊ ಇಲ್ಲಿ ನಾನು ಒಂದು ನಿಮಿಷ. ಸೊ ಇಲ್ಲಿಂದ ಹಾಕೊಂಡ್ರೆ ನಮ್ಮ ಸ್ಟಾಪ್ ಲಾಸ್ ಬಂದು ಈ ಗ್ರೀನ್ ಕ್ಯಾಂಡಲ್ ಸಾಕು. ಸೊ ನೋಡಿ 7 ಪಾಯಿಂಟು ಸ್ಟಾಪ್ ಲಾಸ್ ಐತೆ. ನೆಕ್ಸ್ಟ್ ಟಾರ್ಗೆಟ್ 1:2. ಎಲ್ಲಿಗೆ ಬಂತು? ಇಷ್ಟೇ 1:2. ಆದರೆ ಮಾರ್ಕೆಟ್ ಮೂವ್ ಆಗಿರೋದು ಇಲ್ಲಿ ತನಕ ಮೂವ್ ಆಗಿದೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದಾಗಲಾರು ಎಕ್ಸಿಟ್ ಆಗಿದ್ರೆ, ಸೊ ನಮ್ಮ ಟಾರ್ಗೆಟ್ ಬಂದು ಆವತ್ತಿನ ಡೇ ಹೈ ಇಲ್ಲಿರುತ್ತೆ. ಇವೆರಡು ಕ್ಯಾಂಡಲ್ ಆಗಿದೆಯಲ್ಲ, ಇದು ವಿಕ್ ಮಾಡ್ಕೊ ಹೋಗಿದೆ. ಸೊ ಹಂಗಂದ್ರೆ ಇಲ್ಲಿ ಸೆಲ್ಲರ್ಸ್ಗಳು ಆಕ್ಟಿವ್ ಇದ್ದಾರೆ ಅಂತ. ಸೊ ನಾವು ಈ ಕ್ಯಾಂಡ್ಲು ಬಾಡಿ ಕ್ಲೋಸ್ ಆಗಿದೆಯಲ್ಲ ಹೈ, ಸೊ ಇಲ್ಲಿ ಬಂದ ತಕ್ಷಣ ಎಕ್ಸಿಟ್ ಆಗ್ಬಿಡ್ಬೇಕು. ಅದು ಅಲ್ಲದೆ ಇಲ್ಲಿ ಪಿವಟ್ ಪಾಯಿಂಟ್ ಕೂಡ ಇದೆ ಇದರಲ್ಲಿ. ಓಕೆನಾ, ಮತ್ತು ಇಲ್ಲಿ 9 ಮೂವಿಂಗ್ ಅವರೇಜಿಂದ ಮೇಲ್ಗಡೆ ಮೂವ್ ಆಗಿದೆ ಇದು. ಸೊ ಹಂಗಾಗಿ ಒಳ್ಳೆ ಟಾರ್ಗೆಟು ನೋಡಿ, 33 ಪಾಯಿಂಟು ಟಾರ್ಗೆಟು. ಸ್ಟಾಪ್ ಲಾಸ್ ಬಂದು 7 ಪಾಯಿಂಟು, ಅಂದರೆ 1:4. 1:4.77 ಇಷ್ಟು ಟಾರ್ಗೆಟ್ ಸಿಗ್ತಿತ್ತು. ಸೊ ವೆಯ್ಟ್ ಮಾಡೋದೇ ಇಂಪಾರ್ಟೆಂಟು. ಆಮೇಲೆ ನೀವು ಬೈ ಸೆಲ್ಲು ಅಂತ ಇವಾಗ ಸೆಲ್ ಮಾಡೋದು ಬೈ ಮಾಡೋದು ಅಂತ ಕೂತ್ಕೊಳ್ಳೋದಕ್ಕಿಂತ, ಇವಾಗ ನಾನು ಹೇಳಿದೆ ಅಲ್ವಾ 5 ರೀಸನ್ ಹೇಳಿದೆ ಇಲ್ಲಿ ನಾನು. ಏನು, ಫಿಬೊನಾಚಿ, ಮೂವಿಂಗ್ ಅವರೇಜು, RSI, ಕ್ಯಾಂಡಲ್ ಸ್ಟಿಕ್ಕು, ಪಿವಟ್ ಪಾಯಿಂಟು. ಸೊ ಈ ಥರ 5 ಹೇಳಿದೆ. 5 ಅಟ್ಲೀಸ್ಟ್ 3 ರಿಂದ 4 ಇದ್ದರೆ ಅದು ಹೈ ಪ್ರಾಬಬಿಲಿಟಿ ಟ್ರೇಡ್ ಆಗುತ್ತೆ. ಸೊ ಆಯಿತಾ, ಓಕೆನಾ. ಆವಾಗ 100% ನಿಮ್ಮ ಕಡೆ ಹೋಗೋ ಚಾನ್ಸಸ್ ಇರ್ತದೆ. ಸ್ಟಾಪ್ ಲಾಸ್ ಸಿಕ್ಕಿದ್ರೆ ತಗೊಳ್ಳಿ, ಡೋಂಟ್ ವರಿ, ಯೋಚನೆ ಮಾಡಬೇಡಿ. ಸೊ ನಿಮ್ಮದು ಟ್ರೇಡು 1-2 ಪರ್ಟಿಕ್ಯುಲರ್ ಕರೆಕ್ಟಾಗಿರಬೇಕು ಅಷ್ಟೇ. ಸೊ ನಿಮ್ಗೆ ಗೊತ್ತಿರೋಷ್ಟೇ ಕಲಿಯಿರಿ, ಎಕ್ಸ್ಟ್ರಾ ಏನು ಕಲಿಯೋಕೆ ಹೋಗಬೇಡಿ. ಅದೇ ಟ್ರೇಡಿಂಗ್ ಸಿಂಪಲ್ ಆಗೈತೆ, ನಾವೇ ಡಿಫಿಕಲ್ಟ್ ಮಾಡ್ಕೊಳ್ಳೋದು. ಸೊ ಸಿಂಪಲ್ ಆಗಿರಲಿ, ಇಷ್ಟೇ
ಏನಿಲ್ಲ ಮಾರ್ಕೆಟ್. ಸೊ ನಾನು ಪ್ರತಿ ವಿಡಿಯೋದಲ್ಲೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ. ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ನಾನು ಯೂಸ್ ಮಾಡೋದು 4 ರಿಂದ 5 ಕ್ಯಾಂಡಲ್ ಸ್ಟಿಕ್ ಅಷ್ಟೇ, ಯಾವುದು ನೋಡೋದು ಇಲ್ಲ. ಸೊ ಕ್ಯಾಂಡಲ್ ಸ್ಟಿಕ್ಕು ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಮಾರ್ಕ್ ಮಾಡೋದು ಅವೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.